ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಚೈತ್ರಗೌಡ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂತ ಹೇಳಿದರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಪ್ರಕಾರ ನಾನು ಒಂದು ಪಾರ್ಟಿ ಲುಕ್ನ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ಲುಕ್ಕಲ್ಲಿ ಸ್ಪೆಷಲ್ ಏನಂತ ಅಂದರೆ, ಐ ಆಮ್ ಕ್ರಿಯೇಟಿಂಗ್ ದಿಸ್ ಲುಕ್ ವಿತೌಟ್ ಯೂಸಿಂಗ್ ಫೌಂಡೇಶನ್. ಸೊ ಎಸ್, ವಿತೌಟ್ ಯೂಸಿಂಗ್ ಫೌಂಡೇಶನ್ ನಮ್ಮ ಹತ್ರ ಇರೋ ಮಿನಿಮಲ್ ಪ್ರಾಡಕ್ಟ್ಸಿಂದನೇ ಯಾವ ಥರ ಒಂದು ಒಳ್ಳೆ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನೀವೆಲ್ಲರೂ ಹೊರಗಡೆ ಹೋಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇಟ್ಸ್ ಅ ಫ್ರೆಂಡ್ ವೆಡ್ಡಿಂಗ್ ಆರ್ ಎ ರಿಲೇಟಿವ್ ವೆಡ್ಡಿಂಗ್, ತುಂಬ ಏನಾದ್ರು ಸ್ಮಾಲ್ ಫಂಕ್ಷನ್ಸ್ಗೆ ನೀವು ನಿಮ್ಮದೇ ಆದಂಥ ಮೇಕಪ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ವಿತೌಟ್ ಫೌಂಡೇಶನ್ ಆ್ಯಂಡ್ ವಿತ್ ಅ ಮಿನಿಮಲ್ ಪ್ರಾಡಕ್ಟ್ಸ್ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಿಲ್ ಸ್ಟಾರ್ಟ್ ದ ವಿಡಿಯೋ ನಾವು. ಸೊ ನಾನಿವಾಗ ನನ್ನ ಫೇಸ್ ವಾಶ್ ಮಾಡಿದ್ದೀನಿ. ನಾನು ಯಾವುದೇ ಥರದ ಪ್ರಾಡಕ್ಟ್ಗಳನ್ನ ನಾನಿವಾಗ ನನ್ನ ಮುಖದ ಮೇಲೆ ಹಾಕಿಲ್ಲ. ಸೊ ನಾನಿವಾಗ ಒಂದೊಂದೇ ಪ್ರಾಡಕ್ಟ್ನ ಹಾಕ್ತಾ ಹೋಗ್ತೀನಿ. ಅದು ಯಾವ ಪ್ರಾಡಕ್ಟು ಮತ್ತು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅದನ್ನು ನಾನು ನಿಮಗೂ ಕೂಡ ಹೇಳ್ತೀನಿ. ಸೊ ಐ ಥಿಂಕ್ ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಆಲ್ಸೋ ಟು ಬೈ ದಟ್ ಪ್ರಾಡಕ್ಟ್. ವಿಲ್ ಸ್ಟಾರ್ಟ್. ಸೊ ಫಸ್ಟು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಅಂದರೆ ಇಟ್ಸ್ ಎ ಟೋನರ್. ಈ ಟೋನರ್ ಬಂದು ಇಟ್ಸ್ ಎ ಹರ್ಬಲ್ ಸ್ಕಿನ್ ಟೋನರ್. ನಾನು ಇದನ್ನು ನೈಕಾದಲ್ಲಿ ಪರ್ಚೇಸ್ ಮಾಡಿದ್ದೆ. ಇಟ್ಸ್ ವೆರಿ ಮಿನಿಮಲ್, ಅಂದರೆ ಇಟ್ಸ್ ಜಸ್ಟ್ 195 ರುಪೀಸ್. ಬಟ್ ನಾನು ಪಿಂಕ್ ಸೇಲ್ ಇದ್ದಾಗ ತೊಗೊಂಡಾಗ ನನಗೆ ತುಂಬ ಕಮ್ಮಿಗೆ ಸಿಕ್ಕಿತ್ತು. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಟೋನರ್. ಸೊ ನಾವು ಪ್ರತಿಯೊಂದು ಪ್ರಾಡಕ್ಟ್ನ ಮುಖದ ಮೇಲೆ ಅಪ್ಲೈ ಮಾಡಿದ್ಮೇಲೂ ನಾವು ಅದು ಸ್ವಲ್ಪ ನಮ್ಮ ಸ್ಕಿನ್ಗೆ ಅಪ್ಲೈ ಆಗೋದಕ್ಕೆ ನಾವು ಬಿಡಬೇಕು. ಇಮಿಡಿಯೇಟಾಗಿ ಪ್ರಾಡಕ್ಟ್ ಮೇಲೆ ಪ್ರಾಡಕ್ಟ್ನ ಹಾಕೊಂಡು ಹೋಗಬಾರ್ದು. ಸೊ ನಾನಿವಾಗ ಟೋನರ್ನ ಅಪ್ಲೈ ಮಾಡಿದ್ದೀನಿ. ಸೊ ನಾನು ಅದನ್ನು ತುಂಬ ಕ್ಲಿಯರಾಗಿ ಮುಖದಲ್ಲಿ ಎಲ್ಲ ಪಾರ್ಟ್ಸ್ಗೂ ನಾನು ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಟೋನರ್ ಹಚ್ಚಿದಾದಮೇಲೆ ನಾನು ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಯೂಸ್ ಮಾಡ್ತಾ ಇರೋದು ಮಾಯ್ಶ್ಚರೈಸರ್. ಇಟ್ಸ್ ಎ ಸೆಟಾಫಿಲ್ ಮಾಯ್ಶ್ಚರೈಸರ್. ಇದನ್ನು ಕೂಡ ನಾನು ನೈಕಾದಲ್ಲೇ ಪರ್ಚೇಸ್ ಮಾಡಿದ್ದು. ಇದ್ರ ರೇಟ್ ಬಂದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಐ ಥಿಂಕ್ ಐ ಪೇಯ್ಡ್ 400 ರುಪೀಸ್ ಅನಿಸುತ್ತೆ. ಇಟ್ಸ್ ಅಗೇನ್ ನಾನೆಲ್ಲನೂ ನೈಕಾ ಸೇಲ್ನಲ್ಲೇ ತೊಗೊಂಡಿದ್ದು. ಇಟ್ಸ್ ಎ ಸೆಟಾಫಿಲ್ ಮಾಯ್ಶ್ಚರೈಸರ್ ಐ ಆಮ್ ಯೂಸಿಂಗ್ ನೌ. ಕ್ಲೀನಾಗಿ ಮುಖದ ಎಲ್ಲ ಇದಕ್ಕೂ ನಾವು ಕ್ಲೀನಾಗಿ ಅಪ್ಲೈ ಮಾಡಬೇಕು. ಮೇಕ್ ಶ್ಯೂರ್ ಯು ಗೈಸ್ ಆರ್ ಅಪ್ಲೈಯಿಂಗ್ ಇಟ್ ಫಾರ್ ನೆಕ್ ಆಲ್ಸೋ. ಸೊ ನಾವು ಮೇಕಪ್ ಅಂತ ಹೇಳಿದರೆ ಬರೀ ಮುಖ ಅಲ್ಲ, ನಾವು ನೆಕ್ ಕೂಡ ನಾವು ಕವರ್ ಮಾಡಬೇಕಾಗತ್ತೆ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಆಯಿತು. ನಾನಿವಾಗ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಪ್ಲೈ ಮಾಡೋದಂತ ಹೇಳಿದರೆ ಇಟ್ಸ್ ಅ ಸ್ವಿಸ್ ಬ್ಯೂಟಿ ಪ್ರೈಮರ್. ನಾನು ಇದು ಹೇಳ್ತೀನಿ, ರಿಯಲ್ ಮೇಕಪ್ ಬೇಸ್ ಹೈಲೈಟರ್ ಪ್ರೈಮರ್. ಇದು ಹೈಲೈಟರ್ ಆಗಿ ವರ್ಕ್ ಮಾಡುತ್ತೆ ಮತ್ತು ಪ್ರೈಮರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಐ ಆಮ್ ಯೂಸಿಂಗ್ ದಿಸ್ ಪ್ರಾಡಕ್ಟ್. ಸೊ ನೀವು ನೋಡ್ಬೋದು ಇದು ಯಾವ ಥರ ಗ್ಲೋ ಕೊಡುತ್ತೆ ಅಂತ. ನೀವು ಮುಖಕ್ಕೆ ಅಪ್ಲೈ ಮಾಡಿದ ಮೇಲೆ ನೀವು ಬ್ಲೆಂಡರ್ ಮುಖಾಂತರ ಬೇಕಾದ್ರೂ ನೀವು ಅದನ್ನು ಬ್ಲೆಂಡ್ ಮಾಡ್ಕೋಬೋದು. ಇಲ್ಲ ಕೈಯಲ್ಲೇ ನೀವು ಚೆನ್ನಾಗಿ ಅಪ್ಲೈ ಮಾಡ್ಕೋತೀರಿ ಅಂದರೆ ಕೈಯಲ್ಲೂ ಮಾಡ್ಕೋಬೋದು. ಸೊ ಐ ಆಮ್ ಫೀಲ್ ಕಂಫರ್ಟಬಲ್ ವಿತ್, ನಾನು ವಿತೌಟ್ ಬ್ಲೆಂಡರೇ ನಾನು ತುಂಬ ಕಂಫರ್ಟಬಲ್ ಅನಿಸುತ್ತೆ ನನಗೆ. ಸೊ ನಾನಿಲ್ಲಿ ವಿತೌಟ್ ಬ್ಲೆಂಡರೇ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ.
ಸೊ ಪ್ರೈಮರ್ ಹಚ್ಚಿದ್ದಾಯಿತು. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಟ್ಸ್ ಎ ಕಲರ್ ಕರೆಕ್ಟರ್. ಬಿಕಾಸ್ ನಮ್ಮ ಮುಖದ ಮೇಲೆ ನೀವು ನೋಡಿದರೆ ಇಲ್ಲಿ ಕೆಲವೊಂದು ಮಾರ್ಕ್ಸ್ ಇದೆ, ತುಂಬ ಡಾರ್ಕ್ ಸರ್ಕಲ್ ಇದೆ. ಸೊ ಇದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಒಂದು ಮೇಕಪ್ ಕರೆಕ್ಟರ್ನ ಯೂಸ್ ಮಾಡಬೇಕು. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು LA ಗರ್ಲ್ ಪ್ರೋ ಕನ್ಸೀಲರ್. ಇಟ್ಸ್ ಇನ್ ಆರೆಂಜ್. ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡಿ. ಸೊ ನಾನು ಇದನ್ನು ಇವಾಗ ಬ್ಲೆಂಡರಿಂದ ನಾನು ಬ್ಲೆಂಡ್ ಮಾಡ್ಕೋತೀನಿ. ಸೊ ನಾನಿವಾಗ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡಿ ಆದಮೇಲೆ ನೀವು ನೋಡ್ಬೋದು ಚೇಂಜಸ್ ಏನೇನಂತ. ನನಗಿಲ್ಲಿ ಸ್ವಲ್ಪ ಡಾರ್ಕ್ ಮಾರ್ಕ್ ಇತ್ತು, ನಾನು ಅದನ್ನು ಕೂಡ ಕಲರ್ ಕರೆಕ್ಟರಿಂದ ಕವರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಿತ್ತು ಅದನ್ನು ಕೂಡ ನಾನು ಕಲರ್ ಕರೆಕ್ಟರ್ ಅಪ್ಲೈ ಮಾಡಿ ನಾನು ಬ್ಲೆಂಡ್ ಮಾಡಿದ್ದೀನಿ. ಸೊ ಇದಾದಮೇಲೆ ನಾನು ನೆಕ್ಸ್ಟು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಏನಂದರೆ, ನಾನು ಇವಾಗ ಫೌಂಡೇಶನ್ನ ಯೂಸ್ ಮಾಡಲ್ಲ, ಅದ್ರ ಬದಲು ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ಜಸ್ಟ್ ರೀಕ್ಯಾಪ್ ಮಾಡೋದಾದರೆ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದೆ ಅಂದರೆ, ಐ ಯೂಸ್ ಟೋನರ್, ಅದಾದಮೇಲೆ ಮಾಯ್ಶ್ಚರೈಸರ್, ಅದಾದಮೇಲೆ ದಟ್ ಹೈಲೈಟ್ ಪ್ರೈಮರ್ ಆ್ಯಂಡ್ ಕಲರ್ ಕರೆಕ್ಟರ್. ಸೊ ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದು ತುಂಬ ಕಮ್ಮಿ ಬಜೆಟ್ನಲ್ಲಿ ಒಂದು ಒಳ್ಳೆ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಸೊ ಅದಕ್ಕೆ ನಾನು ನಿಮಗೆ ಇಲ್ಲಿ ಯಾವುದೇ ಥರದಾದಂಥ ಒಂದು ಹೈ ಬಜೆಟ್ ಪ್ರಾಡಕ್ಟ್ ಆಗಲಿ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಸೊ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಯಾವ ಥರ ಒಂದು ಒಳ್ಳೆ ಪಾರ್ಟಿ ಲುಕ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅಗೇನ್ ಸ್ವಿಸ್ ಬ್ಯೂಟಿ ಲಿಕ್ವಿಡ್ ಕನ್ಸೀಲರ್. ಇದನ್ನು ಕೂಡ ತುಂಬ ಕಮ್ಮಿ ಬೆಲೆಯಲ್ಲ ನಾನು ತೊಗೊಂಡಿದ್ದು. ಆ್ಯಸ್ ಐ ಟೋಲ್ಡ್, ನಾನು ಇದನ್ನೆಲ್ಲ ನೈಕಾದಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ಪಿಂಕ್ ಸೇಲ್ ಅದು ಇದ್ದಾಗ ನಾನು ಎಲ್ಲನೂ ನೈಕಾದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ನನಗೆ ಆ್ಯಕ್ಚುಯಲ್ ಪ್ರೈಸ್ ಏನಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಕ್ಕಿತ್ತು. ಸೊ ನಾವು ಐ ವಿಲ್ ಅಪ್ಲೈ ಕನ್ಸೀಲರ್. ಸೊ ಹೈಲೈಟ್ ಮಾಡ್ಕೊಳ್ಳೋಂಥ ಏರಿಯಾ ಏನೇನಿದೆ ಅಲ್ಲೆಲ್ಲ ಕರೆಕ್ಟಾಗಿ ನೀವು ಹೈಲೈಟ್ ಮಾಡ್ಕೊಳ್ಳಿ. ಥರ ಡಾಟ್ ಇಟ್ಟರು ಪರವಾಗಿಲ್ಲ, ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ. ಇದನ್ನು ನೀವು ಎಗೇನ್ ಸ್ವಿಸ್ ಬ್ಯೂಟಿ ಇದರಿಂದನೂ ಕೂಡ ನೀವು ಬ್ಲೆಂಡ್ ಮಾಡ್ಕೋಬೋದು. ಸ್ವಿಸ್ ಬ್ಯೂಟಿ ಸಿರಮಿಂದ ಕೂಡ ನೀವು ಬ್ಲೆಂಡ್ ಮಾಡ್ಕೋಬೋದು. ನಾನು ಸ್ವಿಸ್ ಬ್ಯೂಟಿ ಸಿರಮ್ ಯೂಸ್ ಮಾಡ್ತಾ ಇಲ್ಲ, ನಾನು ಡೈರೆಕ್ಟ್ ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿದಾದಮೇಲೆ ಕ್ಲೀನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನೀವು ಐ ಥಿಂಕ್ ಆಲ್ರೆಡಿ ನೋಡ್ಬೋದು ದ ಚೇಂಜಸ್ ಹೇಗೆ ಅದು ಬರ್ತಾ ಇದೆ ಅಂತ ಹೇಳಿ. ಸೊ
ಸೊ ನಾನು ಮುಂಚೆನೇ ಹೇಳಿದಾಗೆ ಡೋಂಟ್ ಅಪ್ಲೈ ಓನ್ಲಿ ಫಾರ್ ದ ಫೇಸ್, ಯು ಶುಡ್ ಅಪ್ಲೈ ಫಾರ್ ನೆಕ್ ಆಲ್ಸೋ. ಸೊ ಅದು ಏನಾಗುತ್ತೆ ಅಂದರೆ ನೆಕ್ಕು ಮತ್ತು ಫೇಸು ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ ಆದಷ್ಟು ಇಲ್ಲಿ ತನಕ ನಿಮ್ಮದು ಏನಿದೆ ಆ ಪ್ರಾಡಕ್ಟ್ ಏನಿದೆ, ಏನೇನು ಅಪ್ಲೈ ಮಾಡ್ತೀರಾ ಮೇಕ್ ಶೋರ್ ನೀವು ನೆಕ್ಕಕ್ಕೂ ಕೂಡ ಕವರ್ ಮಾಡಿ ಎಲ್ಲನೂ ಬ್ಲೆಂಡ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ. ಸೊ ಅದು ನೆಕ್ ಕಲರ್ ಬಂದು ಫೇಸ್ ಕಲರ್ ಬಂದು ಆ ಥರ ಕಾಣಬಾರ್ದು. ಹೇಗೆ ಆದರೆ ನೀವು ಈ ಥರ ಇಯರ್ಸ್ಗೂ ಕೂಡ ಅಪ್ಲೈ ಮಾಡಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡಿ ಅಪ್ಲೈ ಮಾಡಿರೋಂಥ ಪ್ರಾಡಕ್ಟ್ನ ನಾನಿವಾಗ ಐಸ್ ಮೇಲೂ ಕೂಡ ನಾನು ಅಪ್ಲೈ ಮಾಡ್ಕೋತೀನಿ. ಸೊ ನಿಮಗೆ ಗೊತ್ತಾಗ್ತದೆ ಅನಿಸುತ್ತೆ ನಾನು ಕನ್ಸೀಲರ್ ಹಾಕಿದ ಮೇಲೆ ನನ್ನ ಫೇಸ್ನಲ್ಲಿ ಯಾವ ಥರ ಚೇಂಜಸ್ ಆಗಿದೆ ಅಂತ. ಸೊ ಎಗೇನ್ ಐ ಆಮ್ ರಿಪೀಟಿಂಗ್, ನಾನಿಲ್ಲಿ ಫೌಂಡೇಶನ್ನ ಯೂಸ್ ಮಾಡಲ್ಲ. ದಿಸ್ ವಿಲ್ ಗೋಯಿಂಗ್ ಟು ಬಿ ಮೈ ಫೈನಲ್ ಪ್ರಾಡಕ್ಟ್. ನಾನು ಲಿಕ್ವಿಡ್ ಕನ್ಸೀಲರ್ನೇ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟ್ ಇದಾದಮೇಲೆ ನಾನು ಯಾವುದೇ ಥರದ ಫೌಂಡೇಶನ್ ಆಗಲಿ ಮತ್ತಿನ್ನೊಂದು ಹೈಲೈಟರ್ ಆಗಲಿ ಇದಕ್ಕಿಂತ ಒಂದು ಹೈಯರ್ ಟೋನ್ ಕೊಡುವಂಥ ಹೈಲೈಟರ್ ಆಗಲಿ ನಾನು ಯೂಸ್ ಮಾಡೋದಿಲ್ಲ. ಸೊ ದಿಸ್ ಇಸ್ ಎನಫ್ ಐ ಥಿಂಕ್. ಸೊ ಇದಾದಮೇಲೆ ನಾನು ಚೀಕ್ ಟಿಂಟ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇಟ್ಸ್ ಫ್ರಮ್ ರೀಕೋಡ್. ಇದು ಲಿಪ್ತು ಆಗುತ್ತೆ ಮತ್ತು ಚೀಕ್ ಟಿಂಟ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಲಿಕ್ವಿಡ್ ಫಾರ್ಮ್ಯಾಟಲ್ಲಿಲ್ಲ. ಸೊ ಎಗೇನ್ ಆಸ್ ಐ ಸೆಡ್, ನೀವು ಬ್ರಷ್ಗಳನ್ನ ಯೂಸ್ ಮಾಡ್ಬೋದು, ಇಲ್ಲ ನಿಮಗೆ ಹ್ಯಾಂಡ್ಸಲ್ಲಿ ತುಂಬ ಕಂಫರ್ಟಬಲ್ ಆಗಿದೆ ಅಂದರೆ ನೀವು ಹ್ಯಾಂಡ್ಸಿಂದನೇ ಯೂಸ್ ಮಾಡ್ಕೋಬೋದು. ನೀವು ಇಲ್ಲಿ ಯಾರಿಗೂ ಬೇರೆಯವ್ರಿಗೆ ಮೇಕಪ್ ಮಾಡ್ತಾ ಇಲ್ಲ, ನಿಮಗೆ ನೀವೇ ಮೇಕಪ್ ಮಾಡ್ಕೋತಾ ಇದ್ದೀರಾ. ಸೊ ನೀವು ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಆ ಥರ ನೀವು ಅಪ್ಲೈ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಜಾಸ್ತಿ ಬ್ಲಷ್ ಬೇಕು ಅಂದರೆ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ನಮಗೆ ಮಿನಿಮಲ್ ಸಾಕು, ನಮಗೆ ಜಾಸ್ತಿ ಪಿಂಕಿಶ್ ಆಗಿ ಕಾಣೋದು ಬೇಡ ಅಂದರೆ ಯು ಕ್ಯಾನ್ ಗೋ ಫಾರ್ ಲೈಟ್. ಓಕೆ, ನಾನು ಅಪ್ಲೈ ಮಾಡಿದ ಮೇಲೆ ಅಗೇನ್ ಐ ವಿಲ್ ಬ್ಲೆಂಡ್ ಇಟ್. ಸೊ ನೋಡ್ಬೋದು ದ ಚೇಂಜಸ್. ಸೊ ಇದಾದಮೇಲೆ ನಾನು ನನ್ನ ಐಬ್ರೋ ಫಿಲ್ಲಿಂಗ್ನ ನಾನು ಮಾಡ್ಕೋತೀನಿ. ಬಿಕಾಸ್ ಐಬ್ರೋ ಫಿಲ್ಲಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ ನೀವು ಮುಖಕ್ಕೆ ಮೇಕಪ್ ಮಾಡಿರ್ತೀರಾ. ಸೊ ಐಬ್ರೋಸು ತುಂಬ ಲೈಟಾಗಿ ಕಾಣಬಾರ್ದು. ನಿಮಗೆ ಲೈಟಾಗಿ ಬೇಕು ಅಂದರೆ ಲೈಟಾಗಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಐಬ್ರೋ ತುಂಬ ಹೈಲೈಟರ್ ಆಗಿ ಬೇಕು ಅಂತ ಹೇಳಿದರೆ ಅದನ್ನು ನೀವು ಫಿಲ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಐಬ್ರೋ ಫಿಲ್ ಮಾಡ್ಕೋತೀನಿ ಬಿಕಾಸ್ ನನಗೆ ಯಾವಾಗಲೂ ಅದು ಸ್ವಲ್ಪ ಹೈಲೈಟಾಗಿ ಕಾಣಬೇಕು ನನಗೆ. ಸೊ ಎಗೇನ್ ಇದನ್ನು ನಾನು ಹೇಳೋದಾದರೆ ಇಟ್ಸ್ ಅ ಪ್ಯಾಕ್ ಐಬ್ರೋ ಡಿಫೈನರ್. ಇದು ಪ್ಯಾಕ್ ಪ್ರಾಡಕ್ಟು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಮೇಕ್ ಶೋರ್ ನೀವು ತುಂಬ ಜಾಸ್ತಿನೂ ಅಪ್ಲೈ ಮಾಡಿ ಅದು ಆಡಾಗಿ ಕಾಣಬಾರ್ದು ಅಂತ. ಸೊ ಎಸ್,
ಇದಾಯಿತು. ನಾನಿವಾಗ ಕಣ್ಣಿಗೆ ಕಾಜಲ್ ಅಪ್ಲೈ ಮಾಡ್ತೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಗರ್ಲ್ಸ್, ಕಾಜಲ್. ಸೊ ಕಾಜಲ್ ಅಪ್ಲೈ ಆಯಿತು. ಸೊ ನಾನಿವಾಗ ಐ ಮೇಕಪ್ಗೆ ಅಂತ ಹೇಳಿ ಜಸ್ಟು ಒಂದು ಲೈಟರ್ ಶೇಡ್ನ ಅಪ್ಲೈ ಮಾಡಿಕೊಂಡು ಜಸ್ಟ್ ಕವರ್ ಮಾಡ್ಕೋತೀನಿ. ಸೊ ನಾನಿಲ್ಲಿ ಐ ಮೇಕಪ್ಗೆ ಯೂಸ್ ಮಾಡ್ತಿರೋ ಪ್ಯಾಲೆಟ್ ಬಂದು ಇಟ್ಸ್ ಅ ರೆವಲ್ಯೂಷನ್. ಇದನ್ನು ಕೂಡ ನಾನು ನೈಕಾಯಿಂದನೇ ತೊಗೊಂಡಿದ್ದು. ಸೊ ಯು ಕ್ಯಾನ್ ಸಿ ದೇರ್ ಆರ್ ಮೆನಿ ಶೇಡ್ಸ್. ನಾನು ಲೈಟ್ ಶೇಡ್ಸ್ ಬೇಕು ಅಂತ ಹೇಳಿ ನಾನಿಲ್ಲಿ ಇದು ಕಾಣ್ತಿದೆಯಲ್ಲ, ಈ ಸ್ಕಿನ್ ಶೇಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ ಲೈಟ್ ಲುಕ್ ಕೊಡ್ತೀನಿ. ಐ ಆಮ್ ನಾಟ್ ಗಿವಿಂಗ್ ವೆರಿ ಹೈ ಆರ್ ತುಂಬ ಏನಂತಾರೆ ತುಂಬ ಜಾಸ್ತಿ ಕಾಣೋ ಥರ ನಾನು ಕೊಡೋದಿಲ್ಲ. ತುಂಬ ಲೈಟ್ ಮೇಕಪ್ ಅಲ್ವಾ, ಸೊ ಅದಕ್ಕೆ ನಾನು ಇದೊಂದು ಬೇಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಸೊ ನಾನು ಬೇಸ್ನ ಅಪ್ಲೈ ಮಾಡಿದ್ದೀನಿ ಇವಾಗ. ಯು ಕ್ಯಾನ್ ಅಬ್ಸರ್ವ್. ಸೊ ಇದ್ರ ಮೇಲೆ ನಿಮಗೆ ಬೇಕಂದರೆ ಲೈಟಾಗಿ ಯಾವುದಾದ್ರು ಇದು ಶಿಮ್ಮರಿ ಶೇಡ್ನ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ಲೈಟಾಗಿ ಅದ್ರ ಪಕ್ಕದಲ್ಲೇ ಇರುವಂಥ ಈ ಗೋಲ್ಡ್ ಶಿಮ್ಮರಿನ ನಾನು ಜಸ್ಟ್ ನನ್ನ ಫಿಂಗರ್ ಟಿಪ್ಪಿಂದನೇ ನಾನು ಅಪ್ಲೈ ಮಾಡ್ಕೋತೀನಿ. ಸೊ ಎಸ್, ನೋಡಿದ್ರಲ್ಲ. ಸೊ ನಿಮಗೆ ತೋರಿಸ್ಬೇಕಂದ್ರೆ ನೋಡಿ, ಇದೊಂದು ಲೈಟ್ ಬೆಳಕಿಗೆ ಎಷ್ಟು ಕಾಣ್ತದೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಜಸ್ಟ್ ಮಿನಿಮಲ್ ಐ ಮೇಕಪ್ನ ಯೂಸ್ ಮಾಡಿದ್ದೀನಿ. ರೆವಲ್ಯೂಷನ್ ಪ್ರಾಡಕ್ಟಲ್ಲಿ ಇಷ್ಟಿದೆ. ಸೊ ನಾನು ಇದರಲ್ಲಿ ಸೆನ್ಸೇಷನ್ ಅನ್ನೋ ಸ್ಕಿನ್ ಕಲರು ಮತ್ತು ಮ್ಯಾಗ್ನೆಟಿಕ್ ಅನ್ನೋ ಶಿಮ್ಮರಿ ಶೇಡ್ನ ನಾನು ಯೂಸ್ ಮಾಡಿ ನಾನು ಐಗೆ ಅಪ್ಲೈ ಮಾಡಿದ್ದೀನಿ. ಸೊ ಐ ಥಿಂಕ್ ದಿಸ್ ಇಸ್ ಎನಫ್. ತುಂಬ ಜಾಸ್ತಿನೂ ಕಾಣೋದು ಬೇಡ ಅಂತ ಅಂದಾಗ ಇಷ್ಟು ಸಾಕಾಗುತ್ತೆ. ಸೊ ಇದಾದಮೇಲೆ ಲೆಟ್ ಮೀ ಅಪ್ಲೈ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಹಚ್ಚೋಕ್ಕೂ ಮುಂಚೆ ಜಸ್ಟ್ ಅಪ್ಲೈ ಲಿಪ್ ಬಾಮ್. ಸೊ ಲಿಪ್ ಬಾಮ್ ಹಚ್ಚಿದ ಮೇಲೆ ನನ್ನ ಹತ್ರ ಐ ಥಿಂಕ್ ದೇರ್ ಆರ್ ಮಲ್ಟಿಪಲ್ ಶೇಡ್ಸ್. ನಾನು ಬೇರೆ ಇನ್ನೊಂದು ಶೇಡ್ನ ನಾನು ತೊಗೊತೀನಿ. ಸಾರಿ, ಅದು ಬಂದು ಕೆಳಗಡೆ ಇತ್ತು. ನೈಕಾ ಶೇಡ್, ಇದು ನೈಕಾದಲ್ಲಿ ಇಷ್ಟಿದೆ. ಸೊ ನಾನು ಇದರಲ್ಲಿ ಐ ವಿಲ್ ಗೋ ಫಾರ್ ದ ಮೆರೂನ್ ಒನ್. ನನಗೆ ತುಂಬ ಡಾರ್ಕ್ ಬೇಡ, ಲೈಟ್ ಆಗಬೇಕು ಅಂತ ಹೇಳಿ ನಾನು ಮೆರೂನ್ ಕಲರ್ ಲಿಪ್ಸ್ಟಿಕ್ನ ಇಲ್ಲಿ ಅಪ್ಲೈ ಮಾಡ್ತೀನಿ. ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ ದಿಸ್. ಇದನ್ನು ಅಪ್ಲೈ ಮಾಡ್ಕೋತೀನಿ. ಐ ಥಿಂಕ್ ಸಾಕು, ಅಷ್ಟೇ ಬೇಡ. ಸೊ ಲಿಪ್ಸ್ಟಿಕ್ ಹಾಕಾಯಿತು. ಸೊ ಫೈನಲಿ ನಾನು ನನ್ನ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ತೀನಿ. ಸೊ ಕಾಂಪ್ಯಾಕ್ಟ್ ಪೌಡರ್ ಯಾಕೆ ಇಷ್ಟು ಲೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನಾನು ಜಸ್ಟ್ ಪ್ರಾಡಕ್ಟ್ ಸ್ವಲ್ಪ ಸ್ಕಿನ್ಗೆ ಇದಾಗಲಿ ಅಂತ ಬಿಟ್ಟಿದ್ದೆ. ಸೊ ಇವಾಗ ನಾನು ನೈಕಾ, ಇಟ್ಸ್ ಅಗೇನ್ ನೈಕಾ ಕಾಂಪ್ಯಾಕ್ಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ.
ಆಯ್ತಲ್ಲ. ಸೊ ಐ ಥಿಂಕ್ ಐ ಆಮ್ ಆಲ್ಮೋಸ್ಟ್ ಡನ್ ವಿತ್ ಮೈ ಲುಕ್. ನೌ ಐ ವಿಲ್ ಫಿಕ್ಸ್ ಮೈ ಹೇರ್. ಸೊ ನಾನು ಹೇರ್ನ ಜಾಸ್ತಿ ಫಿಕ್ಸ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಓಪನ್ ಹೇರಲ್ಲೇ ಬಿಡ್ತೀನಿ. ಜಸ್ಟ್ ಐ ವಿಲ್ ಫಿಕ್ಸ್ ಮೈ ಹೇರ್ ಆ್ಯಂಡ್ ಐ ವಿಲ್ ಬಿ ಬ್ಯಾಕ್. ಸೊ ನಾನು ಹೇರ್ನ ಜಾಸ್ತಿ ಹೇರ್ ಸ್ಟೈಲ್ ಏನು ಮಾಡಿಲ್ಲ, ಜಸ್ಟ್ ದ ಸೈಡ್ ಕ್ರಾಪ್ ತೆಗೆದು ನಾನು ಹಾಗೆ ಬಿಟ್ಟಿದ್ದೀನಿ. ಬಿಕಾಸ್ ನಾನು ಅಷ್ಟು ಹೆವಿ ಹೇರ್ ಸ್ಟೈಲ್ಸ್ಗೆಲ್ಲ ಹೋಗಲ್ಲ. ಸೊ ಐ ಆಮ್ ಓಕೆ ವಿತ್ ದಿಸ್. ಇಯರಿಂಗ್ಸ್ ಹಾಕ್ತಾಯಿದ್ದೀನಿ. ಎಸ್. ಸೊ ವಾಟ್ ಇಸ್ ಮಿಸ್ಸಿಂಗ್? ಏನು ಮಿಸ್ ಆಗಿದೆ? ಎಸ್, ಬಿಂದಿ ಹಾಕೋಣ. ಚೆಕ್. ಎಸ್, ದ ಮೇಕಪ್ ಫಿಕ್ಸರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಫಾರ್ ಎವರ್ದು ಮೇಕಪ್ ಫಿಕ್ಸರ್. ದೂರದಿಂದ ಮಾಡ್ಕೊಳ್ಳಿ, ತುಂಬ ಹತ್ತಿರದಿಂದ ಮಾಡಬೇಡಿ. ಸೊ ಯಾ, ಐ ಆಮ್ ಡನ್ ವಿತ್ ಮೈ ಲುಕ್. ಸೊ ನಿಮಗೂ ಇದೇ ಥರ ಇನ್ನೂ ಜಾಸ್ತಿ ಲುಕ್ಸ್ ಬೇಕಂದರೆ ಜಸ್ಟ್ ಕಮೆಂಟ್ ಮಾಡಿ. ಹೋಪ್ ಯು ಆಲ್ ಲೈಕ್ಡ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.